ಚುನಾವಣಾ ಆಯೋಗವು ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡಿದೆ. ಈ ಬಾರಿ ಒಂದೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವಾಗ ಚುನಾವಣೆ ದಿನಾಂಕ ನಿಗದಿಯಾಗತ್ತೆ, ಯಾವಾಗ ಚುನಾವಣೆ ಆಗತ್ತೆ ಅನ್ನುವಂತಹ ನಿರೀಕ್ಷೆ ಬಹಳಷ್ಟಿತ್ತು. ಇವತ್ತು ಅವೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಚುನಾವಣಾ ಆಯೋಗ. ಹಾಗಾದ್ರೆ ಕರ್ನಾಟಕದ ಎಲೆಕ್ಷನ್ ಯಾವಾಗ ನಡೆಯುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೇವೆ. ಈ ಒಂದು ಎಲೆಕ್ಷನ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಮೇ 10ಕ್ಕೆ ಚುನಾವಣೆ ನಡೆಯುತ್ತೆ. ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಫಲಿತಾಂಶ ಯಾವಾಗ ಅಂತ ಕೇಳಿದ್ರೆ ನಾವಿಲ್ಲಿ ನಿಮ್ಗೆ ಉತ್ತರವನ್ನ ಕೊಡ್ತಾ ಇದ್ದೀವಿ. ಮೇ 13ನೇ ತಾರೀಕು ಫಲಿತಾಂಶ ಬರುತ್ತೆ. ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ನಾಮಪತ್ರ ಸಲ್ಲಿಕೆ ಏಪ್ರಿಲ್ 13ನಿಂದ ಆರಂಭ ಆಗುತ್ತೆ. ನಾಮಪತ್ರ ಸಲ್ಲಿಕೆ ಆದ ನಂತರ ನಾಮಪತ್ರಕ್ಕೆ ಕೊನೆಯ ದಿನ ಏಪ್ರಿಲ್ 20ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕಡೆ ದಿನ ಆಗಿರುತ್ತೆ. 13ನೇ ತಾರೀಕು ನಾಮಪತ್ರ ಸಲ್ಲಿಕೆಯನ್ನು ಆರಂಭ ಮಾಡಬಹುದು. ನಾಮಪತ್ರ ಪರಿಶೀಲನೆ ನಡೀತಾ ಇರೋದು ಏಪ್ರಿಲ್ 21ನೇ ತಾರೀಕು. ಆ ನಂತರ ಏಪ್ರಿಲ್ 24ನೇ ತಾರೀಕಿನಂದು ನಾಮಪತ್ರವನ್ನ ವಾಪಸ್ ಪಡೆಯೋದಕ್ಕೆ ಕಡೆ ದಿನವಾಗಿದೆ. ಹಾಗಾಗಿ ಈ ಒಂದು ಎಲೆಕ್ಷನ್ಗೆ ಇನ್ನು ಕೆಲವೇ ದಿನಗಳು ಇರುವಂತಹ ಸಂದರ್ಭದಲ್ಲಿ ಮೇ 10ಕ್ಕೆ ಎಲೆಕ್ಷನ್ ನಡೆಯುತ್ತೆ. ಮೇ 13ಕ್ಕೆ ಫಲಿತಾಂಶ ಅನೌನ್ಸ್ ಆಗತ್ತೆ. ಹಾಗಾದ್ರೆ ಚುನಾವಣಾ ಆಯೋಗ ಈ ಸಲ ಯಾವ್ಯಾವ ವಿಶೇಷತೆಗಳನ್ನ ಹೇಳಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಅನೇಕ ವಿಶೇಷತೆಗಳು ಇದೆ. 80 ವರ್ಷ ಮೇಲ್ಪಟ್ಟವರಿಗೆ ಮನೆಯಿಂದನೇ ಮತದಾನ ಮಾಡುವಂತಹ ಅವಕಾಶವನ್ನ ಈ ಸಲ ಕಲ್ಪಿಸಲಾಗಿದೆ. 9.15 ಲಕ್ಷ 80 ವರ್ಷ ಮೇಲ್ಪಟ್ಟವರು ಈ ಸಲ ಇದ್ದಾರೆ. ಹಾಗಾಗಿ ಅವರು ಮನೆಯಿಂದನೇ ಈ ಸಲ ವೋಟ್ ಅನ್ನ ಮಾಡಬಹುದು. ಲೈಂಗಿಕ ಅಲ್ಪಸಂಖ್ಯಾತರು ಯಾವಾಗ್ಲೂ ಕೂಡ ಹಿಂಜರಿತಾರೆ ವೋಟ್ ಅನ್ನ ಮಾಡೋದಕ್ಕೆ. ಅದಕ್ಕಾಗಿನೇ ಅವರಿಗೆ ಒಂದು ವಿಶೇಷ ಬೂತ್ ನ ವ್ಯವಸ್ಥೆಯನ್ನ ಕೂಡ ಈ ಸಲ ಮಾಡಲಾಗಿದೆ. ಇದು ಕೂಡ ಚುನಾವಣಾ ಆಯೋಗ ಒಂದು ಹೊಸ ಹೆಜ್ಜೆಯನ್ನ ಈ ಸಲ ಇಟ್ಟಿರೋದನ್ನ ನಾವು ನೋಡಬಹುದು. ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಪರಿಸರ ಸ್ನೇಹಿ ಹಸಿರು ಬೂತ್ಗಳು ಕೂಡ ಈ ಸಲ ಇರಲಿದೆ. ಪ್ರತಿ ಬಾರಿ ಕೂಡ ನಾವು ಪಿಂಕ್ ಬೂತ್ಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹೊಸದಾಗಿ ಯಾವ್ಯಾವ ರೀತಿಯ ವಿಶೇಷತೆಗಳು ಬೂತ್ಗಳಲ್ಲಿ ಇತ್ತು ಅಂತ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಪರಿಸರ ಸ್ನೇಹಿ ಬೂತ್ಗಳ ಜೊತೆಗೆ ಮಹಿಳೆಯರಿಗೆ ಅಂತಾನೆ ಕಳೆದ ಬಾರಿಯ ಎಲೆಕ್ಷನ್ಗಳಲ್ಲೂ ಕೂಡ ಪಿಂಕ್ ಬೂತ್ಗಳು ಇದ್ವು. ಆ ಒಂದು ಪಿಂಕ್ ಬೂತ್ಗಳು ಈ ಸಲ ಕೂಡ ಇರುತ್ತೆ. ಮಹಿಳೆಯರು ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಇನ್ನಷ್ಟು ಪ್ರೋತ್ಸಾಹ ಕೊಡುವಂತಹ ನಿಟ್ಟಿನಲ್ಲಿ ಈ ಬೂತ್ಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ಇರುವವರು ಮತದಾನ ಮಾಡೋದಕ್ಕೆ ಸಾಕಷ್ಟು ಹಿಂಜರಿತಾರೆ. ಒಂದಷ್ಟು ರೀತಿಯಂತಹ ಬೇಸರವನ್ನ ವ್ಯಕ್ತಪಡಿಸುತ್ತಾರೆ, ದೂರದಲ್ಲಿ ಇರುತ್ತೆ ಅಂತ. ಅಂಥವರಿಗೂ ಕೂಡ ಹೊಸ ಹೆಜ್ಜೆಯನ್ನ ಇಟ್ಟಿಸಿದೆ ಈ ಸಲ ಚುನಾವಣಾ ಆಯೋಗ. ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಸಲ 40 ಮತಗಟ್ಟೆಗಳನ್ನ ಸ್ಥಾಪಿಸಲಾಗುತ್ತೆ. ಗುಡ್ಡಗಾಡು ಪ್ರದೇಶದಲ್ಲಿರುವಂತಹ ಜನರು ಕೂಡ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ವಿಶೇಷ ಚೇತನರಿಗೆ ಈ ಸಲ ಒಟ್ಟು 100 ಬೂತ್ಗಳನ್ನ ಮಾಡಲಾಗತ್ತೆ. ವಿಶೇಷ ಚೇತನರು ಬಂದು ಅವರು ಅಲ್ಲಿ ಮತದಾನವನ್ನ ಮಾಡೋದಿಕ್ಕೂ ಅವಕಾಶವನ್ನ ಈ ಸಲ ಕಲ್ಪಿಸಲಾಗಿದೆ. ವಿಶೇಷ ಚೇತನರು ಏನಾದ್ರೂ ಬಯಸಿದ್ರೆ ಇಲ್ಲ ನಾವು ಬರೋದಿಲ್ಲ ಮನೆಯಲ್ಲೇ ವೋಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಚುನಾವಣಾ ಆಯೋಗ ಈ ಸಲ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಅವರು ಮನೆಯಿಂದನೇ ಮತದಾನವನ್ನ ಮಾಡಬಹುದು. ಒಟ್ಟಾರೆಯಾಗಿ ಎಲ್ಲರೂ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಸದುದ್ದೇಶದಿಂದ ಹೆಚ್ಚಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. ನಿಮ್ಗೆ ಏನಾದ್ರೂ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬೇಕು, ಯಾರ ಅಭ್ಯರ್ಥಿ ಇದ್ದಾರೆ, ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಇದ್ರೆ ಅದಕ್ಕೂ ಕೂಡ ಈ ಸಲ ಚುನಾವಣಾ ಆಯೋಗ ಅವಕಾಶವನ್ನ ಕಲ್ಪಿಸಿದೆ. ನೀವು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ಪಡಿಬಹುದು. ಅದರ ಜೊತೆಗೆ ಈಗಾಗಲೇ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ, ಆಸೆ ಆಮಿಷಗಳನ್ನ ಖಂಡಿತವಾಗ್ಲೂ ಎಲ್ಲರೂ ಕೂಡ ಓಡ್ತಾರೆ. ಅಂತಹದ್ರ ಬಗ್ಗೆ ನಿಮ್ಗೆ ಏನಾದ್ರೂ ದೂರು ಕೊಡಬೇಕು ಅಂತ ಹೇಳಿದ್ರೆ ಸೇವ್ ವಿಸಿಲ್ ಅನ್ನುವಂತಹ ಆಪ್ ಅನ್ನ ನೀವು ಉಪಯೋಗ ಮಾಡಿಕೊಂಡು ಆ ಆಪ್ ನ ಮೂಲಕ ದೂರನ್ನ ಸಲ್ಲಿಸಿದ್ರೆ ಇಮಿಡಿಯೇಟ್ ಆಗಿ 100 ನಿಮಿಷದಲ್ಲಿ ಆಯೋಗ ಕ್ರಮವನ್ನ ಕೈಗೊಳ್ಳುತ್ತೆ. ಯಾರು ಆಮಿಷಗಳನ್ನ ಒಡ್ತಾ ಇದ್ದಾರೆ, ಯಾರು ಕಾನೂನು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳನ್ನ ಇಟ್ಟುಕೊಂಡು ಚುನಾವಣಾ ಆಯೋಗ ಇಮಿಡಿಯೇಟ್ ಆಗಿ ಅಲ್ಲಿ ಕ್ರಮವನ್ನ ಕೈಗೊಳ್ಳುತ್ತೆ. ಜೊತೆಗೆ ನಗರದ ಮತದಾರರಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕೂ ಕೂಡ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಗ್ರಾಮೀಣ ಭಾಗದ ಜನ ವೋಟ್ ಮಾಡ್ತಾರೆ, ಆದ್ರೆ ನಗರ ಭಾಗದ ಜನರು
ವೋಟ್ನಿಂದ ಸಾಕಷ್ಟು ಹಿಂದುಳಿತಾರೆ. ಆ ಕಾರಣಕ್ಕಾಗಿನೇ ಈ ಸಲ ನಗರ ಭಾಗದ ಮತದಾರರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಕೂಡ ಚುನಾವಣಾ ಆಯೋಗ ಮಾಡಿದೆ, ಹೊಸ ಹೆಜ್ಜೆಗಳನ್ನ ಮುಂದಿಟ್ಟಿದೆ. ಹಾಗಾದ್ರೆ ಈ ಸಲ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಯಾವೆಲ್ಲ ಅಸ್ತ್ರಗಳನ್ನ ಇಟ್ಟುಕೊಂಡಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಬಿಜೆಪಿ ಈಗ ಪ್ರತಿ ಬಾರಿ ಎಲೆಕ್ಷನ್ ನ ಸಂದರ್ಭದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಒಂದಷ್ಟು ಅಜೆಂಡಾಗಳನ್ನ ಇಟ್ಟಿದೆ, ಎಲ್ಲಾ ಪಕ್ಷಗಳು ಕೂಡ ಇಟ್ಟಿದೆ. ಅದೇ ರೀತಿಯಾಗಿ ಬಿಜೆಪಿ ಈ ಸಲ ಅಭಿವೃದ್ಧಿಯ ಅಸ್ತ್ರವನ್ನ ಇಟ್ಟುಕೊಂಡು ಚುನಾವಣೆಗೆ ಹೋಗ್ತಾ ಇದೆ. ಆ ಅಭಿವೃದ್ಧಿಯ ಅಸ್ತ್ರಗಳಲ್ಲಿ ಯಾವುದನ್ನ ಪ್ರಮುಖವಾಗಿ ತೆಗೆದುಕೊಂಡಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಒಂದೊಂದಾಗಿ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಈಗಾಗಲೇ ಉದ್ಘಾಟನೆ ಆಗಿದೆ, ಲೋಕಾರ್ಪಣೆಗೊಂಡಿದೆ. ಆ ಒಂದು ಲೋಕಾರ್ಪಣೆಯ ವಿಚಾರದಲ್ಲೂ ಕೂಡ ಸಾಕಷ್ಟು ಸದ್ದು ಸುದ್ದಿ ಆಗಿರೋದು, ವಿವಾದ ಆಗಿರೋದು ನಿಮ್ಗೆ ಗೊತ್ತೇ ಇದೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ರಲ್ಲನ್ನ ಈಗಾಗಲೇ ನರೇಂದ್ರ ಮೋದಿ ಅವರು ಬಂದು ಉದ್ಘಾಟನೆ ಮಾಡಿದ್ರು. ನವೆಂಬರ್ 11ನೇ ತಾರೀಕು ಅವರು ಉದ್ಘಾಟನೆ ಮಾಡ್ತಾರೆ. ಇದು ದೊಡ್ಡ ಮೈಲಿಗಲ್ಲು ಅಂತಾನೆ ಹೇಳಲಾಯಿತು. ಯಾಕಂದ್ರೆ ದೇಶದಲ್ಲೇ 5ನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ನ ಕರ್ನಾಟಕದಲ್ಲೂ ಕೂಡ ಉದ್ಘಾಟನೆ ಮಾಡಲಾಯಿತು. ಗುಬ್ಬಿಯಲ್ಲಿ HAL ಅನ್ನ ನಿರ್ಮಾಣ ಮಾಡುವಂತಹ ವಿಚಾರ ಕೂಡ ಸಾಕಷ್ಟು ರೀತಿಯ ಮೈಲುಗಲ್ಲನ್ನ, ಸಾಕಷ್ಟು ರೀತಿಯಾದಂತಹ ಪ್ರಚಾರವನ್ನ ಬಿಜೆಪಿಗೆ ತಂದುಕೊಡ್ತು. ಅದೇ ರೀತಿಯಾಗಿ ಧಾರವಾಡದಲ್ಲಿ IIT ಕ್ಯಾಂಪಸ್ ಅನ್ನ ಕೂಡ ಉದ್ಘಾಟನೆ ಮಾಡಲಾಯಿತು. ಈ IIT ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಶೇಷತೆಗಳು ಈ ಒಂದು ಕ್ಯಾಂಪಸ್ ನಲ್ಲಿ ಇದ್ದಿದ್ದು, ಕಾಲೇಜಲ್ಲಿ ಇದ್ದಿದ್ದನ್ನ ನಾವು ಗಮನಿಸಬಹುದು. ಕಲಬುರಗಿಯಲ್ಲಿ ಮೆಗಾ ಜವಳಿ ಪಾರ್ಕ್ ಅನ್ನು ಕೂಡ ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಆ ಒಂದು ಪಾರ್ಕ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅಲ್ಲಿ ಒಂದು ಅಭಿವೃದ್ಧಿಯ ಮಂತ್ರವನ್ನ ಜಪಿಸುವಂತಹ ಕೆಲಸ ಆಯಿತು. ಇನ್ನು ಈಗಾಗಲೇ ಬಜೆಟ್ ನಲ್ಲಿ ನಿಮಗೆ ಗೊತ್ತಿದೆ ಯಾವ ರೀತಿಯಾದಂತಹ ಘೋಷಣೆಗಳನ್ನ ಮಾಡಲಾಗಿದೆ. ಪ್ರದೇಶವಾರು ಘೋಷಣೆಗಳನ್ನ ಬಿಜೆಪಿ ಈಗಾಗಲೇ ಮಾಡಿದೆ. ಅಭಿವೃದ್ಧಿಯ ಅಸ್ತ್ರವನ್ನ ಇಟ್ಟುಕೊಂಡು ಈಗಾಗಲೇ ಸಾಕಷ್ಟು ಘೋಷಣೆಗಳನ್ನ ಮಾಡಲಾಗಿದೆ. ಈ ಸಲ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಮಾಡೋದಿಲ್ಲ ಅನ್ನೋದನ್ನ ಬಿಜೆಪಿ ಹೇಳ್ತಾ ಇತ್ತು. ಅದೇ ರೀತಿಯಾಗಿ ಪ್ರಮುಖ ನಿಗಮಗಳಿಗೂ ಕೂಡ ಅಭಿವೃದ್ಧಿಯ ವಿಚಾರವನ್ನ ಇಟ್ಟುಕೊಂಡು ಈಗ ಎಲೆಕ್ಷನ್ಗೆ ಹೋಗ್ತಾ ಇದೆ. ಇನ್ನು ಮೀಸಲಾತಿಯ ವಿಚಾರವನ್ನ ತೆಗೆದುಕೊಂಡು ಹೋಗೋದಾದ್ರೆ, ಮೀಸಲಾತಿ ಒಂದು ದೊಡ್ಡ ಹೆಜ್ಜೆಯನ್ನ ಮೀಸಲಾತಿಯಲ್ಲಿ ಬಿಜೆಪಿ ಇಟ್ಟಿದೆ. ಇದುವೇ ಒಂದಷ್ಟು ಉಲ್ಟಾ ಆಗುವಂತಹ ಚಾನ್ಸಸ್ ಇದೆ. ಈಗ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಯಾಕಂದ್ರೆ ಪ್ರತಿಪಕ್ಷಗಳಂತೂ ಈ ವಿಚಾರವನ್ನೇ ಇಟ್ಟುಕೊಂಡು ಚುನಾವಣೆಗೆ ಹೋಗ್ತಾ ಇದೆ. ಮೀಸಲಾತಿಯ ವಿಚಾರದಲ್ಲಿ ಎಸ್ಸಿ ಸಮುದಾಯಕ್ಕೆ ಈಗಾಗಲೇ 15ರಿಂದ 17% ಏರಿಕೆ ಮಾಡಲಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ST ಸಮುದಾಯಕ್ಕೆ 5ರಿಂದ 7% ಈಗಾಗಲೇ ಏರಿಕೆ ಮಾಡಲಾಗಿದೆ. ಒಕ್ಕಲಿಗರಿಗೆ ಈಗಾಗಲೇ ಮೊನ್ನೆ ಘೋಷಣೆ ಮಾಡಿರೋದು 2C ಅಡಿ 4% ಇದ್ದಿದ್ದು 6% ಮೀಸಲಾತಿಯನ್ನ ಕಲ್ಪಿಸಲಾಗಿದೆ. ಲಿಂಗಾಯತರಿಗೆ 2D ಅಡಿಯಲ್ಲಿ 7% ಮೀಸಲಾತಿಯನ್ನ ಕೂಡ ನೀಡಲಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮುಸ್ಲಿಮರಿಗೆ 2B ಅಲ್ಲಿ ಇತ್ತಲ್ಲ 4%, ಅದನ್ನಂತೂ ರದ್ದು ಮಾಡಲಾಗಿದೆ. ಈ ಮೂಲಕ ಮೀಸಲಾತಿಯನ್ನ ನೀಡುವುದರ ಮೂಲಕ ನಾವು ಎಲ್ಲರಿಗೂ ಕೂಡ ಎಲ್ಲಾ ಸಮಾನತೆಯನ್ನ ಕೊಡ್ತೀವಿ, ಅವರು ಅಂದುಕೊಂಡಂತಹ ಅಭಿವೃದ್ಧಿಯ ವಿಚಾರವನ್ನು ನಾವು ಮನದಲ್ಲಿ ಇಟ್ಟುಕೊಂಡು ನಾವು ಅವರೆಲ್ಲರನ್ನ ಒಟ್ಟಿಗೆ ತೆಗೆದುಕೊಳ್ಳುವಂತಹ ಹೋಗುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋದು ಬಿಜೆಪಿ ವಿಚಾರ. ಆದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಬಿಜೆಪಿ ಪ್ರತಿ ಎಲೆಕ್ಷನ್ ಅಲ್ಲೂ ಭಾವನಾತ್ಮಕ ವಿಚಾರಗಳನ್ನ ಇಟ್ಟುಕೊಂಡು ಯಾವ ರೀತಿಯಾಗಿ ಚುನಾವಣೆಗೆ ಹೋಗ್ತಾ ಇದೆ ಅನ್ನೋದು. ಅದೇ ರೀತಿಯಾಗಿ ಈ ಸಲ ಯಾವ್ಯಾವ ವಿಚಾರಗಳು ಇದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಪ್ರಮುಖವಾಗಿ ಈಗ ದೊಡ್ಡ ಮಟ್ಟದ ಸದ್ದು ಸುದ್ದಿ ಮಾಡಿದ್ದು ಒಂದು ವಿಚಾರ ಅಂತ ಹೇಳಿದ್ರೆ ಅದು ಟಿಪ್ಪು ವರ್ಸಸ್ ಉರಿಗೌಡ ನಂಜೇಗೌಡ ಅನ್ನುವಂತಹ ವಿಚಾರ. ಇದುವೇ ಈಗ ಸಿನಿಮಾದವರೆಗೂ ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಬಿಜೆಪಿ ಅಸ್ತ್ರವನ್ನಾಗಿಟ್ಟುಕೊಂಡಿದೆ. PFI ಅನ್ನ ನಿಷೇಧ ಮಾಡಿರೋದು ಬಿಜೆಪಿ ದೊಡ್ಡ ಅಸ್ತ್ರವನ್ನಾಗಿಟ್ಟುಕೊಂಡಿದೆ. ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೊಳಿಸಿರೋದು, ರಾಮ ಮಂದಿರ ನಿರ್ಮಾಣದ ವಿಚಾರವನ್ನ ಕೂಡ ಬಿಜೆಪಿ ಈಗ ಭಾವನಾತ್ಮಕ ವಿಚಾರವಾಗಿ ಇಟ್ಟುಕೊಂಡು ಮತದಾರರನ್ನ ಸೆಳೆಯುವಂತಹ ಪ್ರತಿಮೆಯನ್ನ, ಆ ಒಂದು ವಿಚಾರಗಳನ್ನ ಇಟ್ಟುಕೊಂಡು ಚುನಾವಣೆಗೆ ಹೋಗುವ ಪ್ರಯತ್ನ ಮಾಡ್ತಿದೆ. ಪ್ರತಿಮೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ಈಗಾಗಲೇ ಎಲ್ಲಾ ಕಡೆಗಳಲ್ಲೂ ಕೂಡ ಅನೇಕ ಪ್ರತಿಮೆಗಳ ಉದ್ಘಾಟನೆ ಮಾಡಲಾಗಿದೆ, ಲೋಕಾರ್ಪಣೆ ಮಾಡಲಾಗಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರನ ಪ್ರತಿಮೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಶಿವಾಜಿ ಪ್ರತಿಮೆಯ ಉದ್ಘಾಟನೆ, ಇನ್ನೊಂದು ಕಡೆ ಬಸವಣ್ಣ, ಕೆಂಪೇಗೌಡ ಪ್ರತಿಮೆ, ಹೀಗೆ ಎಲ್ಲಾ ಪ್ರತಿಮೆಗಳ ಉದ್ಘಾಟನೆಯನ್ನು ಕೂಡ ಮಾಡೋದ್ರ ಮೂಲಕ ಆಯಾ ಸಮುದಾಯಗಳ ಮತಗಳನ್ನ ತನ್ನತ್ತ ಸೆಳೆಯುವಂತಹ ಪ್ರಯತ್ನವನ್ನ ಈಗಾಗಲೇ ಬಿಜೆಪಿ ಮಾಡಿಕೊಂಡಿದೆ. ಇಷ್ಟಕ್ಕೆ ಸುಮ್ಮನಾಗುತ್ತಾ ಬಿಜೆಪಿ ಅಂತ ಹೇಳಿದ್ರೆ, ಇನ್ನೂ ಕೂಡ ಅನೇಕ ವಿಚಾರಗಳನ್ನ ಇಟ್ಟುಕೊಂಡು ಚುನಾವಣೆಗೆ ಹೋಗ್ತಾ ಇದೆ. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ನ ಅಸ್ತ್ರಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, 40% ಕಮಿಷನ್ ಸರ್ಕಾರ ಅಂತ ಹೇಳಿ ಆಲ್ರೆಡಿ ಕಾಂಗ್ರೆಸ್ ಈಗ ಪ್ರಚಾರ ಮಾಡ್ಕೊಂಡು ಬಂದಿದೆ. ದೊಡ್ಡ ಮಟ್ಟದ ಸುದ್ದಿ ಆಗಿರೋದು. ಎಲ್ಲರೂ ಕೂಡ ಈಗ ನ್ಯಾಷನಲ್ ವೈಸ್ ಈಗ ಈ ವಿಚಾರವನ್ನ ಇಟ್ಟುಕೊಂಡು ಈಗ ಬಿಜೆಪಿಯನ್ನ ಹೇಳುವಂತಹ, ಕೆರಳಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. PSI ಹಗರಣ ಆಗಿರ್ಬೋದು, ಪ್ರಾಧ್ಯಾಪಕರ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದೊಡ್ಡ ಮಟ್ಟದ ಅಸ್ತ್ರವನ್ನ ಕಾಂಗ್ರೆಸ್ ಇಟ್ಟುಕೊಂಡಿದೆ. ಮೀಸಲಾತಿಯಲ್ಲಿ ಇರುವಂತಹ ಗೊಂದಲದ ವಿಚಾರ, 9 ಶೆಡ್ಯೂಲ್ ವಿಚಾರವನ್ನ ಇಟ್ಟುಕೊಂಡು ಕಾಂಗ್ರೆಸ್ ಆಲ್ರೆಡಿ ಈಗ ಬಿಜೆಪಿಯನ್ನ ಟೀಕೆಗಳನ್ನ ಮಾಡ್ತಾ ಇದೆ. ಇದನ್ನೇ ಅಸ್ತ್ರವಾಗಿ ಇಟ್ಟುಕೊಂಡು ಮತದಾರರ ಬಳಿ ಹೋಗ್ತಾ ಇದೆ.
ಇನ್ನು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ವಿಚಾರವನ್ನು ಕೂಡ ಇಟ್ಟುಕೊಂಡು ಕಾಂಗ್ರೆಸ್ ಅಸ್ತ್ರವನ್ನಾಗಿಟ್ಟುಕೊಂಡಿದೆ. ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಭಾರತ್ ಜೋಡೋ ಯಾತ್ರೆ ಇದ ಅಸ್ತ್ರವಾಗಿಟ್ಟುಕೊಂಡು ಕಾಂಗ್ರೆಸ್ ಈಗ ಜನರ ಬಳಿ ಹೋಗ್ತಾ ಇದೆ. ಏನು ಗ್ಯಾರಂಟಿಯ ಸ್ಕೀಮ್ ನಿಮಗೆ ಗೊತ್ತಿದೆ, ಆಲ್ರೆಡಿ 4 ಗ್ಯಾರಂಟಿ ಸ್ಕೀಮ್ಗಳನ್ನು ಆಲ್ರೆಡಿ ಘೋಷಣೆ ಮಾಡಿದೆ ಕಾಂಗ್ರೆಸ್. ಆ ಒಂದು ಗ್ಯಾರಂಟಿಗಳ ಮೂಲಕ ನಾವು ಅದನ್ನ ಕೊಡ್ತೀವಿ ಅನ್ನುವಂತಹ ವಿಚಾರ ಈಗ ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು. ಇನ್ನು ಮತ್ತೊಂದು ಪಕ್ಷ ಅಂತ ಹೇಳಿದ್ರೆ ಪ್ರಾದೇಶಿಕ ಪಕ್ಷ, ಅದು JDS. ಈ ಒಂದು JDS ಯಾವೆಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಈಗ ಜನರ ಬಳಿಗೆ ಹೋಗ್ತಾ ಇದೆ. ಪಂಚರತ್ನ ಯಾತ್ರೆ ಈಗಾಗಲೇ ಮೊನ್ನೆ ಭಾನುವಾರ ಸಮಾರೋಪ ಕೂಡ ಆಗಿದೆ. ಆ ಸಮಾರೋಪದಲ್ಲಿ ಭಾವನಾತ್ಮಕ ವಿಚಾರಗಳನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ದೇವೇಗೌಡರು ಹೇಳಿದ್ದಾರೆ. ಪ್ರಾದೇಶಿಕ ಅಸ್ಮಿತೆಯನ್ನ ಇಟ್ಟುಕೊಂಡು JDS ಈಗ ಸಾಕಷ್ಟು ರೀತಿಯಾದಂತಹ ತನ್ನ ಅಸ್ತ್ರವನ್ನ ಇಟ್ಟುಕೊಳ್ತಾ ಇದೆ. ಇನ್ನು ಕುಮಾರಸ್ವಾಮಿ ಅವರು ನನ್ನ ಕಡೆಯ ಎಲೆಕ್ಷನ್ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಈ ಸಲನೂ ಕೂಡ ಅದೇ ವಿಚಾರವನ್ನ ಹೇಳಿದ್ದಾರೆ. ಇದು ನನ್ನ ಕಡೆಯ ಎಲೆಕ್ಷನ್ ಅನ್ನುವಂತಹ ಪ್ರಚಾರವನ್ನ JDSನವರು ಮಾಡ್ತಾ ಇದ್ದಾರೆ. ಹಾಗಾಗಿ JDS ಇವೆಲ್ಲವನ್ನ ಇಟ್ಟುಕೊಂಡು ತಾನು ಮತದಾರರ ಬಳಿ ಹೋಗ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದೆ. 2 ರಾಷ್ಟ್ರೀಯ ಪಕ್ಷಗಳನ್ನ ಬಿಟ್ಟು ಪ್ರಾದೇಶಿಕ ಪಕ್ಷಕ್ಕೆ ನಮ್ಗೆ ಈ ಸಲ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ JDSನವರು. ಹಾಗಾದ್ರೆ ಯಾರ್ಯಾರು ಏನೇನು ಹೇಳಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫಲಿತಾಂಶ ಬಂದ ತಕ್ಷಣವೇ ಸ್ಪಷ್ಟವಾದಂತಹ ಬಹುಮತ ಭಾರತೀಯ ಜನತಾ ಪಕ್ಷಕ್ಕೆ ಸಿಗಲಿದೆ. ಮತ್ತೊಮ್ಮೆ ಮುಂದಿನ 5 ವರ್ಷ ಸ್ಪಷ್ಟ ಬಹುಮತದಿಂದ ಭಾರತೀಯ ಜನತಾ ಪಕ್ಷ ಆಡಳಿತ ಬರೋದರಲ್ಲಿ ಯಾವುದೇ ಸಂಶಯವಿಲ್ಲ. ಜಯ ನಮ್ಮದು. ನಾನು 60 ಕಾನ್ಸ್ಟಿಟ್ಯೂನ್ಸಿಗಳು ಕವರ್ ಮಾಡಿದ್ದೀನಿ. ಇವರು DK ಶಿವಕುಮಾರ್ ಕೂಡ 50-60 ಕಾನ್ಸ್ಟಿಟ್ಯೂನ್ಸಿಗಳು ಮಾಡಿದ್ದಾರೆ. ಮತ್ತು 22 ಜಿಲ್ಲೆಗಳಿಗೆ ಹೆಡ್ ಕ್ವಾರ್ಟರ್ಸ್ಗಳಿಗೆ ಹೋಗಿದ್ದೀವಿ. ನಾವು ಕೂಡ ಅನೇಕ ಪ್ರಚಾರ ಸಭೆಗಳನ್ನು ಮಾಡಿದ್ದೀವಿ. ಚುನಾವಣೆ ಎದುರಿಸಲಿಕ್ಕೆ ಸಿದ್ಧರಾಗಿದ್ದೀವಿ. ಭ್ರಷ್ಟಾಚಾರದ ನಿರ್ಮೂಲನೆಗೆ 40% ಕಮಿಷನ್ನ ನಿರ್ಮೂಲನೆಗೆ ಏನು ಜನ ನೋವನ್ನು ಅನುಭವಿಸ್ತಾ ಇದ್ದಾರೆ, ದಿನ ಪಿಕ್ ಪಾಕೆಟ್ ನಡೀತಾ ಇದೆ. ಆ ಪಿಕ್ ಪಾಕೆಟ್ ಅನ್ನು ನಿಲ್ಲಿಸಲಿಕ್ಕೆ ಮೇ 10ನೇ ತಾರೀಕು ಹೊಸ ದಿನ. ಈಗಾಗಲೇ ಚುನಾವಣೆಯ ಪ್ರಚಾರವನ್ನು ನಮ್ಮ ಪಕ್ಷ 70% ಮುಗಿಸಿದ್ದೇವೆ. ಈಗಾಗಲೇ ಕಳೆದ 100 ದಿನಗಳಿಂದ ಜನಗಳ ಸಮೀಪಕ್ಕೆ ಹೋಗಿ ಕಾರ್ಯಕ್ರಮಗಳ ಆಧಾರದ ಮೇಲೆ ಜನತೆಯನ್ನು ನಾವೇನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇವೆ. ಇವತ್ತು ಈ ಚುನಾವಣೆಯ ದಿನಾಂಕವನ್ನು ನಾವು ಭಾಳ ದಿನಗಳಿಂದ ನಾವು ಕಾಯ್ತಾ ಇದ್ವು, ಯಾವ ದಿನಾಂಕವನ್ನು ಘೋಷಣೆ ಮಾಡ್ಬೋದು ಅಂತೇಳಿ. ಇವತ್ತಿನ ಒಂದು ಚುನಾವಣೆಯ ದಿನಾಂಕ ಘೋಷಣೆ ಆಗಿರತಕ್ಕಂಥದ್ದಕ್ಕೆ ನಮ್ಮ ಪಕ್ಷ ಸಂಪೂರ್ಣ ಸ್ವಾಗತ ಕೋರ್ತೀವಿ.